ನೇರವಾಗಿ ವೇದಿಕೆ ಮೇಲೆ ನಿಂತು ಕುಮಾರಸ್ವಾಮಿ ಅವರ ಬಗ್ಗೆ ಜವಾಬ್ದಾರಿ ಮಾತನ್ನ ಆಡಿದ ಜಿಟಿ ದೇವೇಗೌಡರು. ಇದಾದ ನಂತರದಲ್ಲಿ ಕುಮಾರಸ್ವಾಮಿ ಹಾಗೆ ಜಿಟಿ ದೇವೇಗೌಡರ ನಡುವೆ ಎಲ್ಲವೂ ಸರಿ ಇದೆಯಾ ಅನ್ನೋ ಪ್ರಶ್ನೆ ಸ್ವಾಭಾವಿಕವಾಗಿ ಮೂಡುತ್ತೆ. ಈ ವಿಚಾರಕ್ಕೂ ರಿಯಾಕ್ಟ್ ಮಾಡಿದ್ದಾರೆ ಜಿಟಿ ದೇವೇಗೌಡರು. ಕುಮಾರಸ್ವಾಮಿ ಹಾಗೆ ನನ್ನ ನಡುವೆ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲ, ನಾನು ಅಂತರವನ್ನೂ ಕೂಡ ಕಾಯ್ದುಕೊಂಡಿಲ್ಲ. ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರ ಸ್ಪಷ್ಟನೆ. ನಾನು ಪಕ್ಷ ಬಿಟ್ರೆ ಯಾರು ತಾನೇ ಸೇರಿಸ್ಕೊಳ್ತಾರೆ, ನನ್ನ ಪಕ್ಷ ಬಿಡೋಕೆ ಇದು ಸೂಕ್ತ ಸಮಯ ಕೂಡ ಅಲ್ಲ ಅಂತ ಹೇಳಿ ಪರೋಕ್ಷವಾಗಿ ಸ್ವಪಕ್ಷೀಯರ ವಿರುದ್ಧ ಜಿಟಿಡಿ ಕಿಡಿಕಾರಿದ್ದಾರೆ. ಯಾವುದೇ ಕಾರಣಕ್ಕೂ ಅಂತರ ಕಾಯ್ಕೊಂಡಿಲ್ಲ. ನಾವು ಮೊನ್ನೆ ನೋಡಿದ್ವಲ್ಲ, ವೇದಿಕೆ ಮೇಲೆ ಕೂತ್ಕೊಂಡು ನಾವು ಅವರು ಮಾತಾಡಿ ಚೆನ್ನಾಗಿದೆಯಲ್ಲ. ನಿಖಿಲ್ ಬಂದರು, ಪಕ್ಷದ ಸದಸ್ಯತ್ವಕ್ಕೆ ಹೋದೋ, ನೋಂದಣಿ ಮಾಡ್ದೋ, ಜೊತೆಲೇ ಇದೀವಲ್ಲ. ನಾನು ಪಕ್ಷದಲ್ಲಿರಲಿ ವಿರೋಧವಾಗಿರಲಿ ಜಿಟಿ ದೇವೇಗೌಡ ಹಿಂಗೆ ಇರೋದು ಯಾವಾಗಲೂ. ಏನು ಕಡೆಗಣಿಸೋಕೆ ಏನಿದೆ? ಈಗ ಅಧಿಕಾರ ಇದ್ದ, ಅಧಿಕಾರವೇ ಇಲ್ವಲ್ಲ. ಇನ್ನು ಕಡೆಗಣಿಸೋಕೆ ಏನಿದೆ? ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಇದ್ದಾರೆ, ರಾಜ್ಯದಲ್ಲಿ ಏನು ಅಧಿಕಾರ ಇಲ್ವಲ್ಲ. NDA ತಾನೇ ಇರತಕ್ಕಂಥದ್ದು. ಅಂದ್ರೆ ಪಕ್ಷದಲ್ಲಿ ತಮಗೆ ಜವಾಬ್ದಾರಿ ಮಿಸ್ ಆಗ್ತಾ ಇದೆ, ನಿಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ಅಂತ. ಯಾಕೆ ಕಡೆಗಣಿಸ್ತಾರೆ? ಕೋರ್ ಕಮಿಟಿ ಅಧ್ಯಕ್ಷನೇ ಮಾಡೋರಲ್ಲ. ಎಲ್ಲ ಒಂದು ಕಡೆ ಗೌಡ್ರು ಪಾರ್ಟಿಯಿಂದ ಹೊರಗೆ ಬರ್ತಾರೆ, ಈ ರೀತಿ ಕೆಲವು ಅವ್ರ ಬಗ್ಗೆ ಡಿಫ್ರೆನ್ಸಸ್ಗಳಾಗ್ತಾ ಇದೆ ಅಂತ. ಅಲ್ಲಪ್ಪ, ಯಾವಾಗಲೂ ಹೋಗಿಲ್ಲ, ಈಗ ಹೋಗಕ್ಕಾಯ್ತದ? ಈ ಸಂದರ್ಭದಲ್ಲಿ ಸರಿ, ಈ ಸಂದರ್ಭದಲ್ಲಿ ಯಾರು ಕರ್ಕೋತಾರೆ ನಮ್ಮನ್ನ? ನಾವು ಹೋಗ್ತಾನೆ ಹೆಂಗಾಯ್ತದೆ? ಹಾಲಿ MLA ಇದ್ದೀನಿ, ಇನ್ನೂ 3 ವರ್ಷ ಚುನಾವಣೆ ಇದೆ. ಚುನಾವಣೆ ಸಂದರ್ಭದಲ್ಲಿ ನೋಡೋಣ. ಅಂದ್ರೆ ಹೋಗುವಂತ ಮನ್ಸಿದ್ರು ಕೂಡ ಇವತ್ತು ಸರಿಯಾದ ಸಂದರ್ಭ ಅಲ್ಲ ಅಂತ. ಸಂದರ್ಭ ಅಲ್ಲ, ಹೋಗೋ ಮನ್ಸಿದೆ, ಹೋಗೋ ಮನ್ಸಿಲ್ಲ. 3 ವರ್ಷ. ಇಷ್ಟೆಲ್ಲದರ ನಡುವೆ ಮೈಸೂರು ದಸರಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ವೇದಿಕೆಯ ಮೇಲೆ ಮಾತನಾಡೋ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 1 ವರ್ಷದ ಜನಾಶೀರ್ವಾದ, ಚಾಮುಂಡಿ ತಾಯಿಯ ಆಶೀರ್ವಾದವನ್ನ ಬೇಡಿದ್ರು. ಕೇವಲ 1 ವರ್ಷದ ಮಾತ್ಯಾಕಾಡಿದ್ರು ಮುಖ್ಯಮಂತ್ರಿಗಳು ಅನ್ನೋ ಬಗ್ಗೆ ಇದೀಗ ಚರ್ಚೆ ಪ್ರಾರಂಭವಾಗಿದೆ. ಸಿಎಂ ಆಗಿರೋದು ಇನ್ನೊಂದೇ ವರ್ಷನ, ಪೂರ್ಣಾವಧಿ ಅಂದ್ರೆ 5 ವರ್ಷಗಳ ಕಾಲ ಅಧಿಕಾರ ಇರೋದಿಲ್ವಾ? ಅಧಿಕಾರ ಬದಲಾವಣೆ ಬಗ್ಗೆ ಒಪ್ಪಂದವಾಗಿದೆಯಾ ಅನ್ನೋ ಅನುಮಾನಕ್ಕೆ ಪುಷ್ಟಿ ನೀಡುವಂತಿತ್ತು ಸಿದ್ದರಾಮಯ್ಯನವರ ಮಾತು. ಒಪ್ಪಂದದ ರೀತಿಯಲ್ಲೇ ಅಧಿಕಾರ ಬದಲಾಗುತ್ತಾ? ದಸರಾ ಭಾಷಣದಲ್ಲಿ ತಾನೇ 5 ವರ್ಷ ಸಿಎಂ ಅಂತ ಹೇಳಿದ್ರು ಸಿದ್ದರಾಮಯ್ಯ. ಭಾಷಣ ಮುಗಿಸುವ ಹಂತದಲ್ಲಿ 1 ವರ್ಷದ ಮಾತನಾಡಿದ್ದಾರೆ. 16 ಪ್ರಶ್ನೆಗಳಿಗೆ ಕಾರಣವಾಗಿದೆ ಮುಖ್ಯಮಂತ್ರಿಗಳ ಹೇಳಿಕೆ. 5 ವರ್ಷಗಳ ಕಾಲ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಿಂದೇನೂ ನಾನು ಮುಖ್ಯಮಂತ್ರಿ ಆಗಿರುವಾಗ 5 ವರ್ಷಗಳ ಕಾಲ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ದೇವರಾಜ ಅರಸರವ್ರನ್ನ ಬಿಟ್ಟರೆ 5 ವರ್ಷಗಳ ಪೂರ್ಣಾವಧಿಯನ್ನು ಪೂರೈಸಿದಂಥ ಮುಖ್ಯಮಂತ್ರಿ ಯಾರು ಇದ್ದರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥ ಮಾತುಗಳನ್ನು ಈಗಲೂ ಕೂಡ ಎಷ್ಟೇ ತೊಡಕುಗಳು ಬಂದರೂ ಕೂಡ, ಕಷ್ಟಗಳು ಬಂದರೂ ಕೂಡ ಚಾಮುಂಡೇಶ್ವರಿಯವರ ಕೃಪಾ ಆಶೀರ್ವಾದ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಜಿಟಿ ದೇವೇಗೌಡರು ಮೂಡಾದಲ್ಲಿ ಒಬ್ಬರು ಸದಸ್ಯರಾಗಿದ್ದಾರೆ. ಅವರ ಸತ್ಯ ಏನು ಅಂತ ಗೊತ್ತಿದೆ. ಅದಕ್ಕೋಸ್ಕರನೇ ಅವರು ಬೇರೆ ಪಕ್ಷದಲ್ಲಿ ಇದ್ಕೊಂಡು ಸತ್ಯವನ್ನು ನುಡಿತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಸತ್ಯಮೇವ ಜಯತೆ ಅಂತ ಕರೆಯೋದು. ಸತ್ಯಮೇವ ಜಯತೆ, ಯಾವಾಗಲೂ ಸತ್ಯಕ್ಕೆ ಜಯ ದೊರಕ್ತದೆ. ಏನಪ್ಪ ಮಂಜೇಗೌಡ? ಸತ್ಯ. ವೆಲ್ಕಮ್ ಬ್ಯಾಕ್. ವೀರ್ ಸಾವರ್ಕರ್ ವಿರುದ್ಧ ದಿನೇಶ್ ಗುಂಡೂರಾವ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಧರ್ಮ ಗೋಮಾಂಸದ ನಡುವೆ ಆರೋಗ್ಯ ಸಚಿವ ಕಿಚ್ಚು ಹೊತ್ತಿಸಿದ್ದಾರೆ. ಸಾವರ್ಕರ್ ಜಿನ್ನಾ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಆ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. Savarkar or Mamsa Tinta, Chitpavan Brahmana. But definitely, as a Brahmin, he was eating meat, and he was openly propagating eating meat. Gandhi was vegetarian. Gandhi ನೋಡಕ್ಕೆ ಹೋದ್ರೆ ಹಿಂದೂ ಸಂಸ್ಕೃತಿ ಬಗ್ಗೆ ಅಪಾರವಾದ ನಂಬಿಕೆ, ಕನ್ಸರ್ವೇಟಿವ್ ಎಲ್ಲ ಇದೆ. ಸಾವರ್ಕರ್ ವಿರುದ್ಧ ನಾಲಿಗೆ ಹರಿಬಿಟ್ಟ ಸಚಿವ ದಿನೇಶ್ ಗುಂಡೂರಾವ್ ವಿವಾದದ ಕಿಚ್ಚು. ಅವನು ಕೂಡ ಇವನ್ ಜಿನ್ನಾ ವಾಸ್ ಆಲ್ಸೋ another extreme. ಅವರು ಕೂಡ ಹಂಗೇನೆ. ಅವರು ಕೂಡ he was never a hardcore Islamist believer.
He used to drink wine or even ಅವರು ಕೂಡ ಪೋರ್ಕ್ ತಿಂತಾ ಇದ್ರು ಅಂತ ಹೇಳ್ತಾರೆ. ವೀರ ಸಾವರ್ಕರ್ ವಿರುದ್ಧ ಆರೋಗ್ಯ ಸಚಿವರು ಯಾಕೋ ಕೋಪಗೊಂಡಿದ್ದಾರೆ. ವಿವಾದಾತ್ಮಕ ಹೇಳಿಕೆ ನೀಡಿ ಕಿಡಿ ಹೊತ್ತಿಸಿದ್ದಾರೆ. ಸಾವರ್ಕರ್ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ. ಸಾವರ್ಕರ್ ಚಿತ್ಪಾವನ ಬ್ರಾಹ್ಮಣ, ಮಾಂಸ ತಿಂತಾ ಇದ್ರು, ಗೋಹತ್ಯೆ ವಿರೋಧಿಸಿರ್ಲಿಲ್ಲ, ಗೋಹತ್ಯೆ ವಿರೋಧ ಮಾಡಿರ್ಲಿಲ್ಲ, ಗೋಮಾಂಸ ಸೇವೆಯನ್ನ ಪ್ರಚಾರ ಮಾಡಿದ್ರು ಅಂತ ಹೇಳಿಕೆ ನೀಡಿದ್ದಾರೆ. ಸಾವರ್ಕರ್ ಅವರು ಮಾಂಸ ತಿಂತಾ ಇದ್ರು, ಚಿತ್ಪಾವನ ಬ್ರಾಹ್ಮಣ, ಅವರು ಬೀಫು ಕೂಡ ತಿಂತಾ ಇದ್ರು ಅಂತ. ಬಟ್ ಡೆಫಿನೆಟ್ಲಿ ಆಸ್ ಅ ಬ್ರಾಹ್ಮಣ್ he was eating meat and he was not and he was openly propagating eating meat. ಸಾವರ್ಕರ್ ಮಾತ್ರ ಅಲ್ಲ, ಜಿನ್ನಾ ಬಗ್ಗೆಯೂ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಆರೋಗ್ಯ ಸಚಿವರು. ಜಿನ್ನಾಗೆ ಹಾರ್ಡ್ ಕೋರ್ ಇಸ್ಲಾಂನಲ್ಲಿ ನಂಬಿಕೆ ಇರಲಿಲ್ಲ. ಜಿನ್ನಾ ಮೂಲಭೂತವಾದಿ ಅಲ್ಲ, ಸಾವರ್ಕರ್ ಮೂಲಭೂತವಾದಿ ಅಂತ ಹೇಳಿದ್ದಾರೆ. even Jinnah was also another extreme. ಅವರು ಕೂಡ ಹಂಗೇನೆ, ಅವರು ಕೂಡ he was never a hardcore Islamist believer. He used to drink wine or even ಅವರು ಕೂಡ ಪೋರ್ಕ್ ತಿಂತಾ ಇದ್ರು ಅಂತ ಹೇಳ್ತಾರೆ. ಸೊ ಬಟ್ he becomes the Muslim icon. ಅದೇ ಈ ಟೂ ನೇಷನ್ ಥಿಯರಿ ಇದೆಲ್ಲ ಆಗಿ ರಾಜಕೀಯ ಪಾಲಿಟಿಕ್ಸ್ ಅದೆಲ್ಲ ಆಗಿ, ಬಟ್ ಜಿನ್ನಾಗೆ ಅವ್ನು ಫಂಡಮೆಂಟಲಿಸ್ಟ್ ಇರಲಿಲ್ಲ. ಬಟ್ ಸಾವರ್ಕರ್ ಇಸ್ ಅ ಫಂಡಮೆಂಟಲಿಸ್ಟ್. ದಿನೇಶ್ ಗುಂಡೂರಾವ್ ವಿವಾದಾತ್ಮಕ ಹೇಳಿಕೆ ನೀಡೋದು ಇದೇ ಮೊದಲೇನಲ್ಲ. ಸಾವರ್ಕರ್ ಒಬ್ಬ ವಿವಾದಾತ್ಮಕ ವ್ಯಕ್ತಿ. ಭಾರತ ರತ್ನ ನೀಡೋದು ಸರಿ ಅಲ್ಲ ಅಂತ ಕಿಚ್ಚು ಹಚ್ಚಿದ್ರು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಂಧನಕ್ಕೆ ಒಳಗಾಗಿದ್ದ ಸಾವರ್ಕರ್ ಬ್ರಿಟಿಷ್ ಅಧಿಕಾರಿಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ರು ಅಂತ ನಾಲಿಗೆ ಹರಿಬಿಟ್ಟಿದ್ರು. ಸಾವರ್ಕರ್ ವಿಚಾರವಾಗಿ ಹೇಳಿಕೆ ನೀಡಿ ಸಿದ್ದರಾಮಯ್ಯ ವಿವಾದಕ್ಕೆ ಸಿಲುಕಿಕೊಂಡಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ದಿನೇಶ್ ಗುಂಡೂರಾವ್ ಅವರ ಈ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾವರ್ಕರ್ ಅವರ ವಂಶಸ್ಥ ಮೊಮ್ಮಗ ರಂಜಿತ್ ಸಾವರ್ಕರ್ ಕಿಡಿಕಾರಿದ್ದಾರೆ. ರಾಹುಲ್ ಗಾಂಧಿ ಅವರೇ ದಿನೇಶ್ ಗುಂಡೂರಾವ್ ಅವರ ಕೈಲಿ ಇಂಥ ಹೇಳಿಕೆಯನ್ನ ಹೇಳಿಸ್ತಿರಬೇಕು, ಸಚಿವ ದಿನೇಶ್ ಗುಂಡೂರಾವ್ ಅವರು ಜೈಲಿಗೆ ಹೋಗಬೇಕು, ಇಂಥ ಹೇಳಿಕೆಗಳು ಸಾರಾ ಸಗಟಾಗಿ ಒಪ್ಪುವಂಥದ್ದಲ್ಲ ಅಂತ ಸಾವರ್ಕರ್ ಅವರ ಮೊಮ್ಮಗ ರಂಜಿತ್ ಸಾವರ್ಕರ್ ಕಿಡಿಕಾರಿದ್ದಾರೆ. अत्यंत सरासर झूठ बात है और इसके विरुद्ध हम केस करने वाले हैं. अभी दूसरी बात है कि राहुल गांधी, आज तक राहुल गांधी ये स्टेटमेंट करते थे. राहुल गांधी के ऊपर पुणे में एक केस हुई, समन्स निकला है, नासिक में केस हुई, वहीं पे भी वही हुआ है. और मैंने मुंबई में केस की थी 2 साल पहले, अभी पुलिस ने रिपोर्ट दिया, अभी यहाँ पे भी मुझे अपेक्षा है कि उनके समन्स निकलेगा. तो राहुल गांधी आज बोल नहीं पा रहे, इसलिए नए नए चेहरे लाके ये इलेक्शन केस में एक तो सावरकर जी की बदनामी करे और जातीयवाद के ऊपर आज वोटर्स को डिवाइड करने के लिए ब्राह्मण ब्राह्मणेतरवाद आज फिर से महाराष्ट्र में शुरू हो रहा है. नहीं, मैं तो केस करने वाला हूँ, मैं क्यों मांग करूँ? मैं तो मुझे कानून, देखो हमारे संविधान ने उन्हें एक ये दिया है, फ्रीडम ऑफ स्पीच दिया, मगर फ्रीडम ऑफ स्पीच का मतलब ये नहीं होता कि आप किसकी बदनामी करें. तो मुझे भी संविधान ने अधिकार दिया है, कोई वीर सावरकर की बदनामी करे तो हम उसके ऊपर केस करेंगे, हम फौजदारी केस करेंगे. मैं तो चाहता हूँ वो जेल में जाए. अत्यंत सरासर झूठ बात है और इसके विरुद्ध हम केस करने वाले हैं. अभी दूसरी बात है कि राहुल गांधी